ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಶನಿವಾರ 4 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿಗಳು 19ನೇ ಅಧ್ಯಾಯದ 23ನೇ ವಚನ. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ಆತುಕೊಂಡು ನಂಬುವಂಥವನು, ದೇವರಲ್ಲಿ ಭಯಭಕ್ತಿಯುಳ್ಳವನು ಜೀವವನ್ನು ಅನುಭವಿಸುತ್ತಾ ತೃಪ್ತನಾಗಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಶೀರ್ಷಿಕೆ ದೇವರ ಭಯವು ಜೀವದಾಯಕವು. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯಾದಂಥ ಸೊಲೊಮೋನನು ಅನೇಕ ವಾಕ್ಯಗಳಲ್ಲಿ ಜೀವನದ ಅರ್ಥವನ್ನು ಮತ್ತು ದೇವರು ಎಲ್ಲದಕ್ಕಿಂತಲೂ ಶಕ್ತಿಯುಳ್ಳವನು, ದೇವರನ್ನು ಆತುಕೊಂಡಂಥವರ ಜೀವನ ಎಂಥದ್ದಾಗಿರುವುದು ಎಂಬುದಾಗಿಯೂ, ಜೀವನದ ಮೌಲ್ಯಗಳ ವಿಚಾರವಾಗಿಯೂ ಅನೇಕ ವಾಕ್ಯಗಳನ್ನು ಬರೆದಿದ್ದಾನೆ. ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಈ ಒಂದು ವಚನ ಇದರಲ್ಲಿ ಸೊಲೊಮೋನನು ಹೇಳುವಂಥದ್ದು, ಯೆಹೋವನ ಭಯವು ಜೀವದಾಯಕ, ಅಂದರೆ ಜೀವವನ್ನು ಹುಟ್ಟಿಸುವಂಥ, ಜೀವನವನ್ನು ರೂಪಿಸುವಂಥ, ಜೀವನದ ಎಲ್ಲ ಶ್ರೇಷ್ಠತೆಗಳನ್ನು ಅನುಭವಿಸುವಂಥದ್ದು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು. ಕರ್ತನಲ್ಲಿ ಪ್ರಿಯರೇ, ಅನೇಕರು ಜೀವನವನ್ನು ಹುಡುಕಿಕೊಂಡು ಅಥವಾ ಜೀವನದ ಅರ್ಥ ತಿಳಿಯದೆ ಬಹಳಷ್ಟು ಹೋರಾಟ ಮಾಡುತ್ತಿದ್ದಾರೆ. ಆದರೆ ಯಾರು ದೇವರಲ್ಲಿ ಭರವಸೆ ಇಟ್ಟಿದ್ದಾರೋ, ದೇವರ ಭಯದಲ್ಲಿ ಜೀವನ ಮಾಡುತ್ತಾರೋ, ಅವರು ಜೀವನದ ಅರ್ಥವನ್ನು ತಿಳ್ಕೊಂಡು ತೃಪ್ತರಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಭಯಭಕ್ತಿಯುಳ್ಳವನಿಗೆ ಇರ್ತಕ್ಕಂಥ ವಿಶೇಷವಾದಂಥ ಆಶೀರ್ವಾದ, ಸಂತೃಪ್ತಿಯುಳ್ಳ ಜೀವನ. ತೃಪ್ತರು ಎಂಬುದಾಗಿ ಹೇಳುವಾಗ ಎಲ್ಲವೂ ಸಿಕ್ಕಿದೆ ಎಂಬುದಾಗಿ ಅಲ್ಲ, ಇರುವಂಥದ್ದರಲ್ಲಿ ಸಂತೋಷ ಸಂತೃಪ್ತಿ ಇರುವಂಥದ್ದು ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ. ಇಷ್ಟು ಮಾತ್ರವಲ್ಲದೆ ಬಹಳ ಅದ್ಭುತವಾಗಿ ಸೊಲೊಮೋನನು ಹೇಳುವಂಥ ಮಾತೇನೆಂದರೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ಕೇಡು ಸಂಭವಿಸದು ಎಂಬುದಾಗಿ. ಈ ಒಂದು ವಚನ ನಾವು ನೋಡಬೇಕಾದ್ರೆ, ಕೇಡು ಅಥವಾ ಅಪಾಯ ಬರುವಂಥದ್ದು ಹೌದು, ಸವಾಲುಗಳು ಬರುವಂಥದ್ದು ಹೌದು, ಎಲ್ಲ ಜನರಿಗೂ ಸವಾಲು ಬರುವಂಥದ್ದು, ಅಪಾಯ ಎದುರುಗಡೆ ಇರುವಂಥದ್ದು ಹೌದು. ಆದರೆ ದೇವರಲ್ಲಿ ಭರವಸೆ ಇಟ್ಟಂಥವನು, ದೇವರಲ್ಲಿ ಭಯಭಕ್ತಿಯುಳ್ಳವನಿಗೆ ಅದ್ಯಾವುದು ತಟ್ಟುವುದಿಲ್ಲ. ಯಾಕಂದ್ರೆ ದೇವರೇ ನಮಗೆ ರಕ್ಷಣಾ ಕೋಟೆಯಾಗಿ ಕಾಯುವಂಥವನಾಗಿದ್ದಾನೆ. ಇದು ದೇವರು ನಮಗೆ ಕೊಟ್ಟಿರತಕ್ಕಂಥ ವಾಗ್ದಾನ ಮತ್ತು ಆಶೀರ್ವಾದ. ಕರ್ತನೆ, ದಯಾಮಯ ಸ್ವಾಮಿಯೇ, ನೀನು ನಮ್ಮನ್ನು ರಕ್ಷಿಸಿ ಬಲಪಡಿಸಿ ಆಶೀರ್ವದಿಸಿ ನಡೆಸಿದ್ದಿ, ನಿನಗೆ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನಿನ್ನನ್ನು ನಂಬುವಂತೆ, ನಿನ್ನನ್ನು ಆತುಕೊಳ್ಳುವಂತೆ ನಮಗೆ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.